ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾ ಈ ಬಳ್ಳಿನ ಗಾರ್ಡನ್ಯಾಗ ಹಚ್ಚೀನಿ. ಎರಡು ಥರ ಐತಿ ಇದು ಬಳ್ಳಿ. ಒಂದು ಈ ಕಲರ್, ಒಂದು ಗ್ರೀನ್ ಕಲರ್, ಒಂದು ಎರಡು ಕಲರಿಂದ ಹಚ್ಚೀನಿ. ಚಂದಕ್ಕಂತ ಹಚ್ಚಿದ್ದೆ. ಆದರೆ ಇದು ಗೆಣಸಾಗಕತ್ತೈತಿ ಈಗ. ಆಮೇಲೆ ಯಾರೋ ಹೇಳಿದರು ಗೆಣಸಿನ ಬಳ್ಳಿದು ಅಂತ. ಈಗ ಮಸ್ತ್ ಗೆಣಸು ಯಾವ ಇದ್ರಾಗ. ಆ ಗೆಣಸು ತೊಗೊಂಡು ಒಂದು ಐಟಮ್ ಮಾಡೋಣ ಬರ್ರಿ. ಈ ಥರ ಗೆಣಸಾಕೈತಿ. ಈ ಥರ ಗೆಣಸು ನಾನು ಯಾವಾಗೂ ನೋಡಿದ್ದೇ ಇಲ್ಲ. ಮಾರ್ಕೆಟ್ನಾಗ ಸಿಗುವಂಥ ಉದ್ದುದ್ದನ ಗೆಣಸು ನೋಡಿದ್ದೆ. ಇದು ಒಂದಾಗ ಗೆಣಸ ಒಂದು 2 ಕಿಲೋ ಮಟನೂ ಆಗ್ತೈತಿ. ಇದು ಹೆಂಗೆ ಬೆಳೆದೈತಿ ಅಂತ ನೋಡೋಣ ಬರ್ರಿ. ಈಗ ಇದು ಹೆಂಗೆ ತೆಗಿತೆ ನೋಡ್ರಿ. ಇದು ಮಣ್ಣಂದ ಒಂದು 3/4 ಭಾಗ ಮ್ಯಾಲೆ ಐತಿ, 1/4 ಭಾಗ ಅಷ್ಟೇ ಮಣ್ಣಾಗೈತ್ರಿ. ಇದು ಅದ್ರ ಬಾಜುಕ್ಕೆ ಮತ್ತೊಂದೂ ಆಗಕತ್ತೈತಿ. ಈಗ ನೋಡಿರಿ, ಇಷ್ಟು ದೊಡ್ಡದು ಗೆಣಸಾಗೈತಿ. ನಾ ಇದನ್ನ ಆಮೇಲೆ ಇದಕ್ಕೆ ಕೆಳಗೆ ಒಂದು ಬೇರೆ ಹಿಡ್ಕೊಂಡೈತಿ, ಮ್ಯಾಲೆ ನೋಡಿರಿ ಈ ಥರ ಬೆಳ್ಳಿಗೆ ಅಟ್ಯಾಚ್ ಆಗೈತಿ. ಇದನ್ನ ಕಟ್ ಮಾಡ್ತೀನಿ. ಇದನ್ನು ಕ್ಲೀನ್ ಮಾಡಿಕೊಂಡು ಇದ್ರಾಗ ಒಂದು ಐಟಮ್ ಮಾಡ್ತೀನಿ ಇವತ್ತು. ಇದ್ರಾಗ ಹೋಳ್ಗೆ ಮಾಡೋಣ ಅಂತ ಅಂದ್ಕೊಂಡೀನಿ. ಈಗ ಇದನ್ನು ಸ್ವಚ್ಛ ತೊಳೆದು ಕಟ್ ಮಾಡಿ ನಾನೀಗ ಒಂದು ಸೀಟಿ ಕುದಿಸಾಕಿಡ್ತೇನೆ. ಒಂದು ಸೀಟಿ ಹೊಡಿಸ್ತೀನಿ. ಈಗ ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಕಣಕಾನ 2 ಸ್ಪೂನು, 2 ಚಮಚ, ದೊಡ್ಡ ಚಮಚದಲ್ಲಿ 2 ಚಮಚ ಮೈದಾ ಹಿಟ್ಟು, 1 ಚಮಚ ಚಿರೋಟಿ ರವೆ ಹಾಕ್ಕೊಂಡೆ. ನಾನು ಭಾಳ ಮಾಡಕತ್ತಿಲ್ಲ, ಒಂದು 5-6 ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೀನಿ. ಇದಕ್ಕೆ ಚಿಟಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತಾನೆ. ಇದನ್ನು ಸ್ವಲ್ಪ ನೀರು ಹಾಕಿ ಹೋಳ್ಗೆ ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಹಂಗೆ ಹೋಳ್ಗೆ ಹಿಟ್ಟನ್ನು ಕಣಕ ಕಲಿಸ್ತೇವಲ್ಲ ಅದಕ್ಕೆ ಕಲಿಸ್ಬೇಕ್ರಿ. ಕಲಿಸಿ ಇದನ್ನು ಒಂದು 15 ನಿಮಿಷ ಬಿಟ್ಬಿಡ್ತೆ ನಾನು. ಇದು ಹೂರಣದ ಮಾಡ್ಕೊಳ್ಳೋ ಮಟ್ಟ ಅಂದ್ರೆ ಇದು ನೆನೀತೈತಿ. ಈಗ ನಾನು ಬೆಲ್ಲ ಆಲ್ರೆಡಿ ಜಜ್ಜೆ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅಡುಗೆ ಹಾಕಕ್ಕಂಥೇಳಿ. ಬಟ್ ಹಿಂಗೆ ಹಾಕಿದರೆ ಅದು ಹಂಗೆ ಕಣ್ಣು ಉಳಿತೈತಿ ಅಂಥೇಳಿ ನಾನು ಹೆರ್ಮುಳ್ನಾಗ ಹೆರ್ಕೊತಾನೆ ಇದನ್ನು. ಇದು ಗೆಣಸು ಕೂಡ ಸ್ವೀಟ್ ಇರೋದ್ರಿಂದ ನಾನು ಬೆಲ್ಲನ ಭಾಳ ಹಾಕಂಗಿಲ್ಲ. ನೋಡಿರಿ, ಹಿಂಗೆ ಗಟ್ಟಿ ಅಂದಿಲ್ದಂಗೆ ಹಿಂಗೆ ನೀಟಾಗೆ ಇದು ಬೆಲ್ಲ ಹೆರದೇ ಇರ್ಬೇಕು. ಈಗ ಇದೇನು ಇದು ಅಂತೆಲ್ಲ ಇದನ್ನು ಹಾಕೋಂಗಿಲ್ಲ ರೀ, ನಾನು ತೆಗೆದು ಬಿಡ್ತಾನೆ. ನನಗೆ ಒಂದು 5-6 ಹೋಳಿಗೆಗೆ ಇಷ್ಟ ಬೆಲ್ಲ ಸಾಕು. ಇದು ಗೆಣಸು
ಆಗೈತಿ, ತಣ್ಣಗಾಗೈತಿ. ನಾಗಿ ತೆಗಿತೇನೆ ಅದನ್ನು. ಇದು ನೋಡಿರಿ, ಈ ಗೆಣಸು ಒಂಥರ ಡಿಫ್ರೆಂಟಾಗಿ ಐತಿ. ಆ ಮಾರ್ಕೆಟ್ನ ಗೆಣಸ್ನಾಗೆಲ್ಲ ನಾರ್ನಂಗೆ ಬರ್ತೈತಿ. ಬಟ್ ಈ ಥರ ಒಟ್ಟೆ ಬರೋಂಗಿಲ್ಲ. ಪೂರ್ತಿ ಆಲೂಗಡ್ಡೆ ಹೆಂಗೆ ಇರ್ತೈತಲ್ಲ ಹಂಗೆ ಇರ್ತೈತಿ ಇದು. ನಾ ಈ ಗೆಣಸನ್ನು ಕೂಡ ಇದು ಹೆರ್ಕೊಂಬಿಡ್ತೇನೆ ರೀ ನನಗೆ. ಒಂಚೂರು ಜಾಸ್ತಿನೇ ಬೆಂದತ್ತಿದೆ. ಇದನ್ನು ನನಗೆ ಎಷ್ಟು ಬೇಕು, ಒಂದು 5 ಹೋಳಿಗೆಗೆ ಎಷ್ಟು ಬೇಕು ಅಷ್ಟೇ ತೊಗೊಂಡು ಉಳಿದಿದ್ದು ಹಂಗೆ ಎತ್ತಿಡ್ತೇನೆ ನಾನು. ಇದು ತಣ್ಣಗಾಗಿರ್ಬೇಕು ರೀ ಗೆಣಸು. ಬಿಸಿ ಇದ್ದಾಗಾದ್ರೆ ರವಳಿಸ್ಬಿಡ್ತೈತೆ, ನೀರು ಬಿಟ್ಬಿಡ್ತೈತಿ. ಗೆಣಸು ತಣ್ಣಗಾಗಿಂದನೇ ನಾವು ಬೆಲ್ಲ ಕುಡಿಸ್ಬೇಕು. ಈಗ ನಾನು ಕುಡಿಸ್ಕೊಂಡನಿ ಬೆಲ್ಲನ. ಅದಕ್ಕೆ ಒಂದು ಸ್ವಲ್ಪ ಹುರ್ಕೋತಾನೆ ನಾನು ತಪ್ಪನ ತಳದ್ದು ಅದ ಕುಕ್ಕರ್ನಾಗ ಹಾಕ್ಕೊಂಡು. ಒಂಚೂರು ಮಿದುವೂ ಆಗೈತೆ ಅದು. ಹಾಗಾಗಿ ಈಗ ಸ್ವಲ್ಪ ಹುರ್ಕೊಂಡೆ ಅಂದರೆ ಗಟ್ಟಿನೂ ಆಗ್ತೈತಿ, ಆಮೇಲೆ ಟೇಸ್ಟು ಜಿಗಿ ಬರ್ತೈತಿ ಹೂರ್ಣ. ಇದನ್ನು ಒಂದು ಸಣ್ಣ ನೂರಾಗ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಈಗ ಅದಕ್ಕೆ ನಾನು ಒಂದು 2 ಏಲಕ್ಕಿ, ಒಂದು 4 ಲವಂಗ ಕೊಟ್ಟೀನಿ. ಅದನ್ನು ಕೂಡ ಪೌಡರ್ ಹಾಕ್ತೇನೆ ಅದಕ್ಕೆ, ಕಂಪು ನೋಡಿರಿ. ಇಷ್ಟಾಗಿಂದ ಇದನ್ನು ತಣ್ಣಗಾಗಕ್ಕೆ ಬಿಡ್ಬೇಕು. ಈಗ ಅದು ತಣ್ಣಗಾಗೈತಿ. ನಾ ಈಗ ಹೋಳಿಗೆ ಮಾಡ್ತೇನೆ. ಕಣ್ಕಾನು ನೆಂದತಿ. ಮಾಮೂಲಿ ನಾವು ಹೂರ್ಣದ ಹೋಳಿಗೆ, ಒಬ್ಬಟ್ಟು ಅಂತೇವಲ್ಲ, ಅದನ್ನು ಹೆಂಗೆ ಮಾಡ್ತೇವಲ್ಲ ಹಂಗೆ ಮಾಡೋದು. ಬಟ್ ಅದಕ್ಕಿಂತನೂ ಇದು ಭಾಳ ಈಸಿ ಆಗ್ತೈತಿ. ಉದ್ರಂಗಿಲ್ಲ ಹೂರ್ಣ, ಅಗ್ರಿ ಜಿಗುಟಾಗಿ ಬಂದೈತಿ. ಇದು ಹೋಳಿಗೆ ಭಾಳ ಟೇಸ್ಟ್ ಆಗೈತೆ ರೀ. ಭಾಳ ಚಲೋ ಬಂದಾವ ಇವು. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗ ನಾ ಈ ಕಡೆ ತೆಂಗಿನ ಕಾಸು ಹಾಕಿತ್ತಾನೆ, ಹೋಳಿಗೆನ ಬೇಯಿಸ್ಕೊಡ್ತೀನಿ. ಹೋಳಿಗೆ ನೋಡಿರಿ, ಯಾವಾಗಲೂ ಒಂಚೂರು ಎಣ್ಣೆ ಜಾಸ್ತಿ ಹಾಕಿನ ಬೇಯಿಸ್ಕೋಬೇಕು. ನಾನೇನು ಭಾಳ ಹಾಕಕತ್ತಿಲ್ಲ, ಕಡಿಮೆ ಹಾಕೀನಿ. ನನಗಿಂತನೂ ನೀವು ಜಾಸ್ತಿ ಹಾಕಿರಿ. ಯಾಕಂದ್ರೆ ನಮ್ಮ ಮನ್ಯಾಗ ಎಣ್ಣೆ ಸ್ವಲ್ಪ ಕಡಿಮೆ ತಿಂತಾರೆ. ನಾನು ನಿಮಗೆ ಮಾಡಿ ತೋರಿಸೋದಲ್ಲ, ನಾವು ತಿನ್ಬೇಕಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ನಾನು ಕಡಿಮೆನ ಹಾಕಿರ್ತೀನಿ. ನೀವು ಇದಕ್ಕೂ ಒಂಚೂರೇ ಜಾಸ್ತಿ ಹಾಕ್ಕೊಳ್ರಿ. ನೋಡಿರಿ, ಹೋಳಿಗೆ ಒಂಚೂರು ಹರಿಯಂಗಿಲ್ಲ. ಹೂರ್ಣದ ಹೋಳಿಗೆ ಮಾಡೋದಕ್ಕಿಂತನೂ ಈಸಿ ಐತಿ. ಎಲ್ಲರೂ ಮಾಡ್ಬೋದು ಇದನ್ನು. ಈಗ ಹೋಳಿಗೆ ಬಂದೈತಿ. ಈಗ ನಾನು ತಗೊಳ್ತೀನಿ. ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಮಸ್ತ್ ಇರ್ತೈತಿ. ನೋಡಿರಿ, ತುಪ್ಪ ಹೆಂಗೆ ಕರ್ಗಾಕತ್ತೈತಿ ಹೋಳಿಗೆ ಮೇಲೆ. ಈ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.